ನಮಸ್ತೆ, ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರೂಜಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದನ್ನು ನಿಮ್ಗೆ ಏನು ತಿಳಿಸ್ಕೊಡ್ಬೇಕು ಅಂತ ಬರ್ದಿದ್ದೀನಿ ಅಂತಂದರೆ, ಪೊಲಿಟಿಷಿಯನ್ ಅಂದರೆ ಪೊಲಿಟಿಕಲ್ ಯೋಗ ಯಾವ ರೀತಿ ಆಗುತ್ತೆ ಜಾತಕದಲ್ಲಿ, ಏನೆಲ್ಲ ಗ್ರಹಗಳ ಒಂದು ಕಾಂಬಿನೇಷನ್ ಇದ್ದರೆ ಪೊಲಿಟಿಷಿಯನ್ ಆಗ್ತಾರೆ ಅಂಥೇಳಿ ಉದಾಹರಣೆಗೆ ನಾನು ಎಚ್ ಡಿ ಕುಮಾರಸ್ವಾಮಿಯವರ ಜಾತಕನ ತೊಗೊಂಡಿದ್ದೀನಿ. ಸೊ ಈಗ ಕುಮಾರಸ್ವಾಮಿಯವರ ಜಾತಕ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ನಿಮಗೆ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಅವ್ರದ್ದು ವೃಶ್ಚಿಕ ಲಗ್ನ ಜಾತಕ. ಲಗ್ನದಲ್ಲಿ ಬುಧ ಮತ್ತು ಕುಜ ಗುರು ಇದ್ದಾರೆ. ಸೊ ಲಗ್ನದಲ್ಲೇ ನಾನು ಹಿಂದೆ ತಿಳಿಸ್ಕೊಟ್ಟಂಗೆ ಲಗ್ನದಲ್ಲೇ ಕುಜ ತನ್ನ ಸ್ವಂತ ರಾಶಿ ವೃಶ್ಚಿಕ ಲಗ್ನದಲ್ಲಿದ್ದರೆ ರೋಚಕ ಮಹಾಪುರುಷ ಯೋಗ ಅಂತ ಹೇಳಿದೆ. ಸೊ ರೋಚಕ ಮಹಾಪುರುಷ ಯೋಗ ಏನು ಮಾಡುತ್ತೆ, ಮನುಷ್ಯನಿಗೆ ಭೂಮಿ ರಿಲೇಟೆಡ್ ಸಕ್ಸಸ್ ಆಗಲಿ, ಅಡ್ಮಿನಿಸ್ಟ್ರೇಷನು, ಪಾಲಿಟಿಕ್ಸು, IAS IPS ಆಗ್ತಾರೆ ಅಂತ ನಾನು ನಿಮಗೆ ಹೇಳಿದ್ದೆ. ಸೊ ಇಲ್ಲೇನಾಗಿದೆ ಅಂತಂದರೆ, ರೋಚಕ ಮಹಾಪುರುಷ ಯೋಗ ಪಂಚಮಹಾಪುರುಷ ಯೋಗದಲ್ಲಿ ತುಂಬ ಅತ್ಯುತ್ತಮ, ತುಂಬ ಪವರ್ಫುಲ್ಲು. ಅಂಥ ಒಂದು ಪವರ್ಫುಲ್ ರೋಚಕ ಮಹಾಪುರುಷ ಯೋಗ ಇವ್ರ ಜಾತಕದಲ್ಲಿ ಆಗ್ತಾ ಇದೆ. ಇವರ ಲಗ್ನಾಧಿಪತಿ ಕೂಡ ಕುಜಾನೆ, 6th ಹೌಸ್ ಲಾರ್ಡ್ ಕೂಡ ಕುಜಾನೆ, ಅಂದರೆ ಷಷ್ಠಮಾಧಿಪತಿ 6ನೇ ಮನೆಯವನು ಕುಜ ಲಗ್ನಕ್ಕೆ ಹೋದಾಗ ಏನಾಗುತ್ತೆ ಅಂತಂದರೆ, ಉಚ್ಚಸ್ಥಾನ ಆದಾಗ ಇಲ್ಲೇನಾಗುತ್ತೆ, ಶತ್ರುಗಳನ್ನ ಮತ್ತು ಶತ್ರು ಸಂಹಾರ ಯೋಗ ಅಂತ ಒಂದು ಯೋಗ ಆಗುತ್ತೆ. ಅಂದರೆ ಈ ಒಂದು ಯೋಗದಲ್ಲಿ ಏನಾಗುತ್ತೆ, ಕುಜ 6th ಹೌಸ್ ಲಾರ್ಡ್ ಲಗ್ನಕ್ಕೆ ಹೋದಾಗ ಎಲ್ಲ ರೀತಿ ಇವರು ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ರೀತಿ ಅನುಕೂಲವಾಗಿರುತ್ತೆ. ಜಾತಕ ತುಂಬ ಪವರ್ಫುಲ್ ಆಗಿದೆ ಅಂತ ಅರ್ಥ, ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ರೆ. ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಪಂಚಮಾಧಿಪತಿ ಗುರು ಇವ್ರ ಜಾತಕದಲ್ಲಿ 2ನೇ ಸ್ಥಾನದಲ್ಲಿ ಕುಜನ ಜೊತೆ ಸೇರಿಕೊಂಡಿದ್ದೇನೆ. ನಾನು ಏನಂತ ಹೇಳ್ತೀನಿ ಅಂತಂದರೆ, ಕುಜನ ಜೊತೆ ಯಾವಾಗ ಗುರು ಸೇರಿಕೊಂಡಾಗ ಇದು ಗುರುಮಂಗಳ ಯೋಗ ಆಗುತ್ತೆ. ಗುರುಮಂಗಳ ಯೋಗ ಇಷ್ಟೊಂದು ಪವರ್ಫುಲ್ಲಾಗಿ ಹೆಸರು ಪ್ರತಿಷ್ಠೆ ಪಡ್ಕೋಬೇಕು ಅಂತ ಹೇಳಿದ್ರೆ ಪಂಚಮಾಧಿಪತಿ ಲಗ್ನಾಧಿಪತಿಯ ಸಂಬಂಧ ಬರಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನೋಡಿ, ಪಂಚಮಾಧಿಪತಿ ಗುರು ಲಗ್ನಾಧಿಪತಿ ಕುಜನ್ ಜೊತೆ ಸೇರ್ಕೊಂಡಿದ್ದಾನೆ. ಆ್ಯಂಡ್ ಗುರು ಧನಾಧಿಪತಿ ಕೂಡ. ಈಗ ಧನಕ್ಕೆ ಕಾರಕನಾದವನು, ಪಂಚಮಕ್ಕೆ ಕಾರಕನಾದವನು, ಲಗ್ನಾಧಿಪತಿ ಸೇರಿ ಗುರುಮಂಗಳ ಯೋಗ ಮಾಡಬೇಕಾದ್ರೆ ಅತ್ಯುತ್ತಮವಾದ ಶುಭ ಫಲಗಳು ಸಿಗುತ್ತೆ. ಗುರು ಅಂತ ಹೇಳಿದ್ರೆ ಮಂತ್ರಿ ಅಂತ ಹೇಳ್ತೀವಿ ವೇದಿಕ್ ಆಸ್ಟ್ರಾಲಜಿಲಿ. ಗುರು ಕುಜ ಇಬ್ಬರು ಸೇರಿಕೊಂಡಾಗ ತುಂಬ ಅತ್ಯುತ್ತಮವಾದ ಒಂದು ಪವರ್ಫುಲ್ ಯೋಗ ಮಾಡ್ತಾ ಇದ್ದಾರೆ, ರಾಜಯೋಗ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಜಾತಕದಲ್ಲಿ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಬುಧ ಕೂಡ ಅಲ್ಲೇ ಇದ್ದಾನೆ ಲಗ್ನದಲ್ಲಿ. ಸೊ ಬುಧ 11ನೇ ಮನೆಯವನು ಲಗ್ನದಲ್ಲಿ ಬಂದಾಗ ಕೋಟೀಶ್ವರ ಯೋಗ ಆಗುತ್ತೆ. ಸೊ 11ನೇ ಮನೆಯವನು ಲಗ್ನಕ್ಕೆ ಬಂದಾಗ ಕೋಟೀಶ್ವರ ಯೋಗ ಇಲ್ಲಿ ಮಾಡ್ತಿದ್ದಾರೆ. ಸೊ ಕುಜ ಮತ್ತು ಬುಧ ಇಬ್ಬರು ಒಟ್ಟಿಗೆ ಇದ್ದಾಗ ಅತ್ಯುತ್ತಮವಾದ ಬುದ್ಧಿ ತುಂಬ ಪವರ್ಫುಲ್ ಆಗಿರುತ್ತೆ. ಸ್ಟ್ರಾಟಜಿ ತುಂಬ ಥಿಂಕಿಂಗ್ ಆಫ್ ಟೆಕ್ನಿಕ್ಕು ಮತ್ತು ವೇ ಆಫ್ ಥಿಂಕಿಂಗ್ ಎಲ್ಲ ತುಂಬ ಪವರ್ಫುಲ್ ಆಗಿರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇದರ ಜೊತೆಯಲ್ಲಿ ಜಾತಕದಲ್ಲಿ ಇನ್ನೊಂದು ಏನಾಗ್ತಿದೆ ಅಂದರೆ, ನವಮಾಧಿಪತಿ ಚಂದ್ರ ನವಮ ಸ್ಥಾನದಲ್ಲಿದ್ದು ಮಹಾಧನಿಯೋಗ ಮಾಡ್ತಾ ಇದ್ದಾನೆ. ನವಮಾಧಿಪತಿ ಚಂದ್ರ ನವಮ ಸ್ಥಾನದಲ್ಲಿದ್ದಾಗ ತನ್ನ ಸ್ವಂತ ರಾಶಿ ಯಾವುದಾದ್ರೂ ಗ್ರಹಕ್ಕೆ ತನ್ನ ಸ್ವಂತ ರಾಶಿ ಅನ್ನೋದು ಪವರ್ ಸಿಕ್ಬಿಟ್ರೆ ಅದು ತುಂಬ ಅತ್ಯುತ್ತಮವಾದ ಪವರ್ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ನವಮಾಧಿಪತಿ ನವಮ ಸ್ಥಾನದಲ್ಲಿದ್ದಾಗ ತನಗೆ ತುಂಬ ಒಂದು ಮಹಾಧನಿಯೋಗ, ಇದು ಕೂಡ ಒಂದು ದೊಡ್ಡ ರಾಜಯೋಗ. ಸೊ ಇಲ್ಲಿ ಎಷ್ಟು ರಾಜಯೋಗ ಆಯಿತು, 1 2 3 4 ರಾಜಯೋಗ ಆಯಿತು. ಸೊ ಈ 4 ರಾಜಯೋಗ ಕಾಂಬಿನೇಷನ್ ಕಾಣ್ತಾ ಇದೆ. ಇದರ ಜೊತೆಗೆ ನವಾಂಶದಲ್ಲಿ ಲಗ್ನಾಧಿಪತಿ ಶುಕ್ರ 6th ಹೌಸ್ಗೆ ಹೋಗಿ ಉಚ್ಚಸ್ಥಾನ ತೊಗೊಂಡಿದ್ದಾನೆ. ಇಲ್ಲೂ ಕೂಡ ಶುಕ್ರ ಉಚ್ಚಸ್ಥಾನದಲ್ಲಿ ಇರೋದ್ರಿಂದ, ನವಾಂಶ ಲಾರ್ಡ್ ಉಚ್ಚಸ್ಥಾನದಲ್ಲಿ ಇರೋದ್ರಿಂದ ಪವರ್ಫುಲ್ ಆಗಿ ಇವ್ರಿಗೆ ಎಲ್ಲ ರೀತಿ ಅನುಕೂಲ ಸಿಗುತ್ತೆ. ಶುಕ್ರ ಕಂಫರ್ಟ್ಸು, ಲಕ್ಸುರಿ, ವೆಲ್ತು ಇದೆಲ್ಲ ಕೂಡ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದ್ರ ಜೊತೆಗೆ ನೋಡಿ, ರಾಹು 11ನೇ ಮನೇಲಿದ್ದಾನೆ ಲಗ್ನದಲ್ಲಿ. 11ನೇ ಮನೆ ರಾಹು ಏನು ಮಾಡ್ತಾನೆ ಅಂತಂದರೆ, ಯೂಶ್ವಲ್ ಆಗಿ ಪೊಲಿಟಿಕಲ್ ಸಕ್ಸಸ್ಸು, ಪೊಲಿಟಿಕಲ್ ಕರಿಯರಲ್ಲಿ, ಗ್ರೋತಲ್ಲಿ ತುಂಬ ಪವರ್ನ ಕೊಟ್ಬಿಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ 11ನೇ ಮನೆ ರಾಹು ಅದು ಉಚ್ಚಸ್ಥಾನದಲ್ಲಿದ್ದಾನೆ. ಉಚ್ಚಸ್ಥಾನಕ್ಕೆ ರಾಹುಗೆ ಕನ್ಯಾ ರಾಶಿ ಉಚ್ಚಸ್ಥಾನ ಅಂದರೆ ತುಂಬ ಪವರ್ಫುಲ್ಲಾಗಿ ರಾಹು ಇರೋದ್ರಿಂದ ಇವ್ರಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ, ಜಾತಕದಲ್ಲಿ ಒಳ್ಳೆ ಪೊಲಿಟಿಕಲ್ ಕರಿಯರು, ಪೊಲಿಟಿಕಲ್ ಸಕ್ಸಸ್ ಅನ್ನೋದನ್ನ ಸಿಗ್ತಾ ಇದೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದರ ಜೊತೆಗೆ ದಶಾಂಶ ಕುಂಡಲಿಯಲ್ಲಿ ಏನಾಗ್ತಿದೆಯಪ್ಪ ಅಂತ ಹೇಳಿದ್ರೆ, ದಶಾಂಶ ಕುಂಡಲಿಯಲ್ಲಿ ಸೂರ್ಯ ದಶಮಾಧಿಪತಿ ಸೂರ್ಯ ಅಂತ ಹೇಳಿದ್ರೆ ಪಾಲಿಟಿಕ್ಸು, ಸೂರ್ಯ ಅಂತ ಹೇಳಿದ್ರೆ ಗೌರ್ಮೆಂಟು, ಸೂರ್ಯ ಅಂತ ಹೇಳಿದ್ರೆ ಸರ್ವೀಸು. ಸೊ ದಶಮಾಧಿಪತಿ ಸೂರ್ಯ ಏನು ಮಾಡ್ತಿದ್ದಾನೆ, ಸೂರ್ಯ ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ 3ಯ ಸ್ಥಾನದಲ್ಲಿದ್ದಾನೆ. ಅಂದರೆ ಇದರಿಂದ ಅವ್ರ ಇಂಟ್ರೆಸ್ಟು ಪಾಲಿಟಿಕ್ಸಲ್ಲಿ, ಅವ್ರ ಇಂಟ್ರೆಸ್ಟು ಜನಸೇವೆಯಲ್ಲಿ ಇದೆ ಅಂತ ಹೇಳಿ ನಾವು ಕ್ಲಿಯರಾಗಿ ತಿಳ್ಕೊಬೋದು. ಸೊ ಈ ರೀತಿ ಈ ಜಾತಕ ವಿಶ್ಲೇಷಣೆ ಇವ್ರದ್ದಾಗಿರುತ್ತೆ. ಇಲ್ಲೇನಾಗ್ತಿದೆ ಅಂತ ಹೇಳಿದ್ರೆ, ಇವರ ಜಾತಕದಲ್ಲಿ ಲಗ್ನ ಕುಂಡಲಿ ಮತ್ತೆ ದಶಮಾಧಿಪತಿ ಸೂರ್ಯ 2ನೇ ಸ್ಥಾನದಲ್ಲಿ ಹೋಗ್ತಿದ್ದಾನೆ, ಧನಸ್ಥಾನದಲ್ಲಿ ಹೋಗ್ತಿದ್ದಾನೆ. ಎಲ್ಲ ರೀತಿ ಇವರಿಗೆ ಪೊಲಿಟಿಕಲ್ ಸಕ್ಸಸ್ಸು, ಪೊಲಿಟಿಕಲ್ ಕರಿಯರು ಚೆನ್ನಾಗಿದೆ ಅಂತ ಹೇಳಿ ಕ್ಲಿಯರಾಗಿ ತೋರಿಸ್ತಾ ಇದೆ ಜಾತಕದಲ್ಲಿ. ಸೊ ಇದು ಇವರ ಜಾತಕದ ವಿಶ್ಲೇಷಣೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜಾತಕದಲ್ಲಿ ಇವರ ನವಾಂಶ ಕುಂಡಲಿಯ 3ಯ ಸ್ಥಾನದಲ್ಲಿ ಕುಜ ಇದ್ದಾನೆ. ಅಂದರೆ ಧೈರ್ಯ, ಪರಾಕ್ರಮ, ಸಾಹಸ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಅಂತ ಇವರ ಜಾತಕದಲ್ಲಿ ಇನ್ಕ್ಲೂಡ್ ಮಾಡಿ ತೋರಿಸ್ತಾ ಇದೆ. ಸೊ ಇಷ್ಟೆಲ್ಲ ಜಾತಕದಲ್ಲಿ ಒಂದು ಯೋಗ ಇರೋದ್ರಿಂದ
ಇವ್ರಿಗೇನಾಗಿದೆ ಅಂತ ಹೇಳಿದ್ರೆ ಚಂದ್ರ ಮಹಾದಶೆ ಶನಿ ಅಂತರ್ದಶೆ 2017 2018 2019 ಇವ್ರಿಗೇನಾಗಿದೆ ಈ ಒಂದು ಯೋಗದಿಂದ ಇವರಿಗೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆಗಿದ್ದಾರೆ ಅಂತ ಈ ಯೋಗ ಕೊಟ್ಟಿದೆ ಅಂತ ನಾನು ಹೇಳ್ಬೋದು. ಸೊ ಇದಲ್ಲದೆ ಇವ್ರ ಜಾತಕದಲ್ಲಿ ಇನ್ನೊಂದೇನು ಯೋಗ ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನವಾಂಶದಲ್ಲಿ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾನೆ. ನವಾಂಶದಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿದ್ದಾನೆ. ಸೂರ್ಯ ಉಚ್ಚ ಸ್ಥಾನದಲ್ಲಿ ನವಾಂಶದಲ್ಲಿ ಬಂದಾಗ ಪರಾಶರ ಮಹರ್ಷಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ತುಂಬಾ ಒಂದು ಪವರ್ಫುಲ್ ಯೋಗ ಕ್ರಿಯೇಟ್ ಮಾಡುತ್ತೆ. ಅವರು ಎಲ್ಲ ಗೌರ್ಮೆಂಟ್ ರಿಲೇಟೆಡು ಪಾಲಿಟಿಕಲ್ ರಿಲೇಟೆಡ್ ಆಗಲಿ ಕೆಲಸ ಆಗಲಿ ತುಂಬಾ ದೊಡ್ಡ ಸಕ್ಸಸ್ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಸೊ ಇದು ಇವರ ಜಾತಕದ ವಿಶ್ಲೇಷಣೆ. ನಾನು ನಿಮಗೆ ತಿಳಿಸ್ಕೊಟ್ಟಂಥದ್ದು HD ಕುಮಾರಸ್ವಾಮಿ ಅವರ ಜಾತಕದ ವಿಶ್ಲೇಷಣೆ. ಇದೆಲ್ಲ ಯೋಗಗಳು ಇವರ ಜಾತಕದಲ್ಲಿ ಇರೋದ್ರಿಂದನೇ ಪೊಲಿಟಿಕಲ್ ಕರಿಯರು, ಪೊಲಿಟಿಕಲ್ ಸಕ್ಸಸ್ ಅನ್ನೋದು ಇವ್ರಿಗೆ ತುಂಬ ಚೆನ್ನಾಗಿ ಸಿಕ್ಕಿದೆ.